ಭೋವಿ ನಿಗಮದಲ್ಲಿ ಅಕ್ರಮ ಹಣ ವರ್ಗಾವಣೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಚುರುಕುಗೊಳಿಸಿದೆ ಸಿಐಡಿ ಅಧಿಕಾರಿಗಳಿಂದ. ಅಕ್ರಮವಾಗಿ ವರ್ಗಾವಣೆ ಆಗಿರುವ ಹಣ ಜಾಡು ಪತ್ತೆ ಹಚ್ಚಲಾಗಿರತಕ್ಕಂಥದ್ದು ಸಿಐಡಿ ಅಧಿಕಾರಿಗಳಿಂದ. ಭೋವಿ ನಿಗಮದಲ್ಲಿ ಅಕ್ರಮ ಹಣ ವರ್ಗಾವಣೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳಿಂದ ತನಿಖೆ ಚುರುಕುಗೊಳಿಸಲಾಗಿದೆ. ಸಿಐಡಿ ಅಧಿಕಾರಿಗಳಿಂದ ತನಿಖೆ ಚುರುಕುಗೊಳಿಸಲಾಗಿದೆ. ಅಕ್ರಮವಾಗಿ ವರ್ಗಾವಣೆ ಆಗಿರುವ ಹಣದ ಜಾಡು ಪತ್ತೆ ಹಚ್ಚಲಾಗಿದೆ. ಅಕ್ರಮವಾಗಿ ವರ್ಗಾವಣೆ ಆಗಿರುವ ಹಣದ ಸೀಸ್ಗೆ ಅಧಿಕಾರಿಗಳು ಪ್ಲಾನ್ ಕೂಡ ಮಾಡಿಕೊಳ್ಳಲಾಗಿರ್ತಕ್ಕಂಥದ್ದು. ಭೋವಿ ನಿಗಮದಲ್ಲಿ ಅಕ್ರಮ ಹಣ ವರ್ಗಾವಣೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಅಧಿಕಾರಿಗಳು ಅಂದರೆ ಸಿಐಡಿ ಅಧಿಕಾರಿಗಳು ತನಿಖೆ ಚುರುಕುಗೊಳಿಸಿದ್ದಾರೆ. ಅಕ್ರಮವಾಗಿ ವರ್ಗಾವಣೆ ಆಗಿರುವ ಹಣದ ಜಾಡು ಪತ್ತೆ ಹಚ್ಚಿದ್ದಾರೆ. ಅಕ್ರಮವಾಗಿ ವರ್ಗಾವಣೆ ಆಗಿರುವ ಹಣದ ಸೀಸ್ಗೆ ಅಧಿಕಾರಿಗಳು ಪ್ಲಾನ್ ಕೂಡ ಮಾಡಿಕೊಳ್ಳಲಾಗ್ತಾ ಇರತಕ್ಕಂಥದ್ದು. ಭೋವಿ ನಿಗಮದಲ್ಲಿ ಅಕ್ರಮ ವರ್ಗಾವಣೆ ಹಣ ವರ್ಗಾವಣೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಚುರುಕುಗೊಳಿಸಲಾಗಿದೆ ಸಿಐಡಿ ಅಧಿಕಾರಿಗಳಿಂದ. ಅಕ್ರಮವಾಗಿ ವರ್ಗಾವಣೆ ಆಗಿರುವ ಹಣದ ಜಾಡು ಪತ್ತೆ ಹಚ್ಚಲು ಪ್ಲಾನ್ ಮಾಡಿಕೊಳ್ಳಲಾಗಿದೆ ಅಧಿಕಾರಿಗಳಿಂದ. ಅಕ್ರಮವಾಗಿ ವರ್ಗಾವಣೆ ಆಗಿರುವ ಹಣದ ಸೀಸ್ಗೆ ಅಧಿಕಾರಿಗಳು ಪ್ಲಾನ್ ಮಾಡಿಕೊಳ್ಳಲಾಗ್ತಾ ಇದೆ ಅಧಿಕಾರಿಗಳಿಂದ. ಭೋವಿ ನಿಗಮದಲ್ಲಿ ಅಕ್ರಮ ಹಣ ವರ್ಗಾವಣೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ಸ್ಗಳು ಸಿಗ್ತಾ ಇರತಕ್ಕಂಥದ್ದು. ತನಿಖೆ ಚುರುಕುಗೊಳಿಸಿದ ಸಿಐಡಿ ಅಧಿಕಾರಿಗಳು ಅಕ್ರಮವಾಗಿ ವರ್ಗಾವಣೆ ಆಗಿರುವ ಹಣದ ಜಾಡು ಪತ್ತೆ ಹಚ್ಚಲು ಕಸರತ್ತು ನಡೆಸಿದ್ದಾರೆ ಅಧಿಕಾರಿಗಳು. ಹಣ ವರ್ಗಾವಣೆ ಆಗಿರುವ ಹಣದ ಸೀಸ್ಗೆ ಅಧಿಕಾರಿಗಳು ಪ್ಲಾನ್ ಕೂಡ ಮಾಡಿಕೊಳ್ಳಲಾಗ್ತಾ ಇದೆ ಸೀಸ್ಗೋಸ್ಕರ. ಭೋವಿ ನಿಗಮದಲ್ಲಿ ಏನಾಗಿತ್ತು ಅಕ್ರಮ ಒಂದು ಹಣ ವರ್ಗಾವಣೆ, ಅದಕ್ಕೆ ಸಂಬಂಧಪಟ್ಟಂತೆ ಆ ಹಣವನ್ನು ಸೀಸ್ ಮಾಡಲು ಹಾಗೂ ಅದರ ಜಾಲವನ್ನು ಪತ್ತೆ ಹಚ್ಚಲು ಎಲ್ಲ ತಯಾರಿಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ ಸಿಐಡಿ ಅಧಿಕಾರಿಗಳಿಂದ. ಸಾಕಷ್ಟು ಕೋಟಿ ಪ್ರಮಾಣದಲ್ಲಿ ಹಣ ಅಕ್ರಮ ವರ್ಗಾವಣೆ ಆಗಿತ್ತು. ಆದರೆ ಈಗ ಆ ಹಣವನ್ನು ಸೀಸ್ ಮಾಡಲು ಸಿಐಡಿ ಅಧಿಕಾರಿಗಳಿಂದ ಪ್ಲಾನ್ ನಡೀತಾ ಇರತಕ್ಕಂಥದ್ದು. ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಅದರ ಜಾಲ ಕೂಡ ಹೇಗೆ ಟ್ರಾನ್ಸ್ಫರ್ ಆಗಿತ್ತು, ಯಾರ ಅಕೌಂಟ್ಗೆ ಟ್ರಾನ್ಸ್ಫರ್ ಆಗಿತ್ತು, ಈ ಎಲ್ಲವನ್ನ ತಿಳಿಯೋದಕ್ಕೆ ಈಗ ಅಧಿಕಾರಿಗಳು ಹೆಚ್ಚಿನ ತನಿಖೆ ನಡೆಸ್ತಾ ಇರತಕ್ಕಂಥದ್ದು. 34 ಕೋಟಿ ಹಣ ಅಕ್ರಮವಾಗಿ ವರ್ಗಾವಣೆ ಆಗಿದೆ. ಅಕ್ರಮದ ಹಣ ವರ್ಗಾವಣೆಯಲ್ಲಿ ಜೀವ ಪತ್ರ ಇತ್ತ, ಜೀವ ಅವರ ಒಂದು ಪಾತ್ರ ಇತ್ತ, ಇದರ ಬಗ್ಗೆ ವಿಚಾರಣೆಗೆ ಕರೆದಿದ್ದ ಸಿಐಡಿ ಅಧಿಕಾರಿಗಳು ಜೀವ ಅವರ ಅನ್ನಿಕಾ ಎಂಟರ್ಪ್ರೈಸಸ್ಗೆ ಕೋಟಿ ಹಣ ವರ್ಗಾವಣೆ ಆಗಿರ್ತಕ್ಕಂಥದ್ದು. ಅನ್ನಿಕಾ ಎಂಟರ್ಪ್ರೈಸಸ್ಗೆ 7.16 ಕೋಟಿ ವರ್ಗಾವಣೆ ಆಗಿರ್ತಕ್ಕಂಥದ್ದು. ಸಾಮಾನ್ಯ ಮೊತ್ತ ಅಲ್ಲ ಇದು. ಸೋದರಿ ಹೆಸರಿನಲ್ಲಿರುವ ಹರ್ನಿತಾ ಕ್ರಿಯೇಷನ್ಸ್ಗೆ 3.79 ಕೋಟಿ ರು ವರ್ಗಾವಣೆ. ಎಲ್ಲ ಸೇರಿ ಒಟ್ಟು 10.9 ಕೋಟಿ ರು ವರ್ಗಾವಣೆ ಆಗಿರುವ ಶಂಕೆ ಇದೆ. 34 ಕೋಟಿ ಹಣ ಅಕ್ರಮವಾಗಿ ವರ್ಗಾವಣೆ ಆಗಿದೆ. ಅಕ್ರಮವಾದ ಹಣ ವರ್ಗಾವಣೆಯಲ್ಲಿ ಜೀವ ಅವರ ಪಾತ್ರ ಇದೆಯಾ ಅಥವಾ ಇತ್ತ ಅಂತಕ್ಕಂಥದ್ದು. ಇದರ ಬಗ್ಗೆ ವಿಚಾರಣೆಗೆ ಕರೆದಿದ್ದ ಸಿಐಡಿ ಅಧಿಕಾರಿಗಳು ಜೀವ ಅವರ ಅನ್ನಿಕಾ ಎಂಟರ್ಪ್ರೈಸಸ್ಗೆ ಕೋಟಿ ಹಣ ವರ್ಗಾವಣೆ ಆಗಿರುವ ಒಂದು ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. ಅನ್ನಿಕಾ ಎಂಟರ್ಪ್ರೈಸಸ್ಗೆ ಸುಮಾರು 7.16 ಕೋಟಿ ರು ವರ್ಗಾವಣೆ ಆಗಿರ್ತಕ್ಕಂಥದ್ದು. ಸೋದರಿ ಹೆಸರಿನಲ್ಲಿರುವ ಹರ್ನಿತಾ ಕ್ರಿಯೇಷನ್ಸ್ಗೆ 3.79 ಕೋಟಿ ರು ವರ್ಗಾವಣೆ ಆಗಿದೆ. ಟೋಟಲ್ ಎಲ್ಲ ಸೇರಿ 10.9 ಕೋಟಿ ರು ವರ್ಗಾವಣೆ ಆಗಿರುವ ಶಂಕೆ ಕೂಡ ಇರತಕ್ಕಂಥದ್ದು. 34 ಕೋಟಿ ಹಣ ಅಕ್ರಮವಾಗಿ ವರ್ಗಾವಣೆ ಆಗಿರುವ ಒಂದು ಶಂಕೆ ವ್ಯಕ್ತವಾಗಿದೆ. ಅಕ್ರಮವಾದ ಹಣ ವರ್ಗಾವಣೆಯಲ್ಲಿ ಜೀವ ಅವರ ಒಂದು ಪಾತ್ರ ಇತ್ತ ಅಂತಕ್ಕಂಥ ಪ್ರಶ್ನೆ ಕೂಡ ಮೂಡಿ ಬರ್ತಾ ಇರ್ತಕ್ಕಂಥದ್ದು. ಯಾಕಂದರೆ ಇದರ ಬಗ್ಗೆ ವಿಚಾರಣೆಗೆ ಕರೆದಿದ್ದಾಗ ಸಿಐಡಿ ಅಧಿಕಾರಿಗಳು ಎಲ್ಲ ವಿಚಾರಣೆಯನ್ನು ಮಾಹಿತಿ ಕಲೆ ಹಾಕಿದ್ದಾರೆ. ಸುಮಾರು 7.16 ಕೋಟಿ ವರ್ಗಾವಣೆ ಆಗಿರ್ತಕ್ಕಂಥದ್ದು. ಅಷ್ಟೇ ಅಲ್ಲ, ಸೋದರಿ ಹೆಸರಿನಲ್ಲಿರುವ ಹರ್ನಿತಾ ಕ್ರಿಯೇಷನ್ಸ್ಗೆ 3.79 ಕೋಟಿ ವರ್ಗಾವಣೆ ಆಗಿರ್ತಕ್ಕಂಥದ್ದು. ಟೋಟಲ್ ಎಲ್ಲ ಸೇರಿ 10.9 ಕೋಟಿ ವರ್ಗಾವಣೆ ಆಗಿದೆ. 34 ಕೋಟಿ ಹಗರಣ ಒಂದು ಅಕ್ರಮ ಹಣ ವರ್ಗಾವಣೆ ಪ್ರಕರಣದಲ್ಲಿ ಜೀವ ಅವರ ಪಾತ್ರ ಇತ್ತ ಅಂತಕ್ಕಂಥ ಪ್ರಶ್ನೆಗಳು ಜಾಸ್ತಿ ಮೂಡಿಬಂದಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಸಿಐಡಿ ಅಧಿಕಾರಿಗಳು ತನಿಖೆಯನ್ನು ನಡೆಸಿದ್ದಾರೆ. ಅದರಲ್ಲಿ ಹೊರಬಂದಂಥ ಮಾಹಿತಿ ಅಂದರೆ ಸುಮಾರು 7.16 ಕೋಟಿ ರು ವರ್ಗಾವಣೆ ಆಗಿರ್ತಕ್ಕಂಥದ್ದು ಅನ್ನಿಕಾ ಎಂಟರ್ಪ್ರೈಸಸ್ ಹೆಸರಿನಲ್ಲಿ. 3 ಕಂಪನಿಗಳಲ್ಲಿ ನಿಗಮದ ಮಾಜಿ ಪ್ರಧಾನ ವ್ಯವಸ್ಥಾಪಕರ ಒಂದು ಪಾಲು ಇರ್ತಕ್ಕಂಥದ್ದು. BK ನಾಗರಾಜಪ್ಪರವರ ಆಪ್ತರ ಪಾಲುದಾರಿಕೆ ಇದೆ ಎಂಬ ಶಂಕೆ ಕೂಡ ಇದೆ. ಇಷ್ಟೆಲ್ಲ ಹಣ ವರ್ಗಾವಣೆ ಆಗಿರೋದು ಸದ್ಯ ಬಯಲಾಗಿರ್ತಕ್ಕಂಥದ್ದು ತನಿಖೆಯಲ್ಲಿ. ಸಿಐಡಿ ತನಿಖೆ ಬೆನ್ನಲ್ಲೇ ಆತ್ಮಹತ್ಯೆಗೆ ಶರಣಾಗಿದ್ದ ವಕೀಲೆ ಎಸ್ ಜೀವ ಅವರು ಸದ್ಯ ಬನಶಂಕರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರ್ತಕ್ಕಂಥದ್ದು.
ಮೂರು ಕಂಪನಿಗಳಲ್ಲಿ ನಿಗಮದ ಮಾಜಿ ಪ್ರಧಾನ ವ್ಯವಸ್ಥಾಪಕರ ಪಾಲು ಇದೆ ಅಂತಕ್ಕಂಥದ್ದು ವ್ಯಕ್ತವಾಗ್ತಾ ಇದೆ. BK ನಾಗರಾಜಪ್ಪ ರವರ ಆಪ್ತರ ಪಾಲುದಾರಿಕೆ ಇದೆ ಎಂಬ ಶಂಕೆ ಕೂಡ ವ್ಯಕ್ತವಾಗ್ತಾ ಇರತಕ್ಕಂಥದ್ದು. ಇಷ್ಟೆಲ್ಲ ಹಣ ವರ್ಗಾವಣೆ ಆಗಿರೋದು ಸದ್ಯ ಬಯಲಾಗಿರ್ತಕ್ಕಂಥದ್ದು ತನಿಖೆಯಲ್ಲಿ. CID ತನಿಖೆ ಬೆನ್ನಲ್ಲೇ ಆತ್ಮಹತ್ಯೆಗೆ ಶರಣಾಗಿದ್ದ ವಕೀಲೆ GS ಜೀವಾ ಅವರು ಸದ್ಯ ಬನಶಂಕರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರ್ತಕ್ಕಂಥದ್ದು. ಮೂರು ಕಂಪನಿಗಳಲ್ಲಿ ನಿಗಮದ ಮಾಜಿ ಪ್ರಧಾನ ವ್ಯವಸ್ಥಾಪಕ ಪಾಲು ಇರತಕ್ಕಂಥದ್ದು. BK ನಾಗರಾಜಪ್ಪರವರ ಆಪ್ತರ ಪಾಲುದಾರಿಕೆ ಇದೆ ಎಂಬ ಶಂಕೆ ಕೂಡ ಇದೆ. ಇಷ್ಟೆಲ್ಲ ಹಣ ವರ್ಗಾವಣೆ ಆಗಿರೋದು ಸದ್ಯ ಬಯಲಾಗಿದೆ. CID ತನಿಖೆ ಬೆನ್ನಲ್ಲೇ ಆತ್ಮಹತ್ಯೆಗೆ ಶರಣಾಗಿದ್ದ ವಕೀಲೆ ಜೀವಾ ಸದ್ಯ ಬನಶಂಕರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರ್ತಕ್ಕಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಮೂರು ಕಂಪನಿಗಳಲ್ಲಿ ನಿಗಮದ ಮಾಜಿ ಪ್ರಧಾನ ವ್ಯವಸ್ಥಾಪಕರ ಪಾಲು ಇರತಕ್ಕಂಥದ್ದು. BK ನಾಗರಾಜಪ್ಪರವರ ಆಪ್ತರ ಪಾಲುದಾರಿಕೆ ಇದೆ ಎಂಬ ಶಂಕೆ ಕೂಡ ವ್ಯಕ್ತವಾಗಿದೆ. ಇಷ್ಟೆಲ್ಲ ಹಣ ವರ್ಗಾವಣೆ ಆಗಿರೋದು ಸದ್ಯ ಬಯಲಾಗಿದೆ. CID ತನಿಖೆ ಬೆನ್ನಲ್ಲೇ ಆತ್ಮಹತ್ಯೆಗೆ ಶರಣಾಗಿದ್ದ ವಕೀಲೆ ಜೀವಾ ಅವರು ಈ ಒಂದು ಪ್ರಕರಣ ಸದ್ಯ ಬನಶಂಕರಿ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರ್ತಕ್ಕಂಥದ್ದು. ಮೂರು ಕಂಪನಿಗಳಲ್ಲಿ ನಿಗಮದ ಮಾಜಿ ಪ್ರಧಾನ ವ್ಯವಸ್ಥಾಪಕರ ಪಾಲು ಇರತಕ್ಕಂಥದ್ದು ಶಂಕೆ ಆಗಿದೆ. ಅಷ್ಟೇ ಅಲ್ಲ, BK ನಾಗರಾಜಪ್ಪರವರ ಆಪ್ತರ ಪಾಲುದಾರಿಕೆ ಇದೆ ಎಂಬ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ. ಇಷ್ಟೆಲ್ಲ ಹಣ ವರ್ಗಾವಣೆ ಆಗಿರೋದು ಸದ್ಯ ಬಯಲಾಗಿದೆ. ಈ ಒಂದು ಪ್ರಕರಣದಲ್ಲಿ ತನಿಖೆ ವೇಳೆ CID ತನಿಖೆ ಬೆನ್ನಲ್ಲೇ ಆತ್ಮಹತ್ಯೆಗೂ ಕೂಡ ಶರಣಾಗಿದ್ರು ವಕೀಲೆ ಜೀವಾ ಅವರು. ಸದ್ಯ ಬನಶಂಕರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರ್ತಕ್ಕಂಥದ್ದು. CID ತನಿಖೆಯಲ್ಲಿ ಈ ಎಲ್ಲ ಮಾಹಿತಿಗಳು ಹೊರಬಿದ್ದಿದೆ. ಇದರಲ್ಲಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೂರು ಕಂಪನಿಗಳಲ್ಲಿ ನಿಗಮದ ಮಾಜಿ ಪ್ರಧಾನ ವ್ಯವಸ್ಥಾಪಕರ ಪಾಲು ಇದೆ ಅಂತಕ್ಕಂಥ ಶಂಕೆ ವ್ಯಕ್ತವಾಗ್ತಾ ಇದೆ. ಅಷ್ಟೇ ಅಲ್ಲ, BK ನಾಗರಾಜಪ್ಪ ಅವರ ಆಪ್ತರ ಪಾಲುದಾರಿಕೆ ಇದೆ ಎಂಬ ಶಂಕೆ ಕೂಡ ವ್ಯಕ್ತವಾಗ್ತಾ ಇರ್ತಕ್ಕಂಥದ್ದು. ಇಷ್ಟೆಲ್ಲ ವರ್ಗಾವಣೆ ಆಗಿರೋದು ಸದ್ಯ ತನಿಖೆಯಲ್ಲಿ ಬಯಲಾಗಿದೆ. CID ತನಿಖೆ ಬೆನ್ನಲ್ಲೇ ಆತ್ಮಹತ್ಯೆ ಕೂಡ ಮಾಡಿಕೊಂಡಿದ್ರು ವಕೀಲೆ ಜೀವಾ ಅವರು. ಸದ್ಯ ಒಂದು ಪ್ರಕರಣ ಬನಶಂಕರಿ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರ್ತಕ್ಕಂಥ ಕಂಪನಿಗಳಲ್ಲಿ ನಿಗಮದ ಮಾಜಿ ಪ್ರಧಾನ ವ್ಯವಸ್ಥಾಪಕರ ಒಂದು ಪಾಲು ಇರತಕ್ಕಂಥ ಶಂಕೆ ವ್ಯಕ್ತವಾಗಿದೆ. ಅಷ್ಟೇ ಅಲ್ಲ, BK ನಾಗರಾಜಪ್ಪ ಅವರ ಆಪ್ತರ ಒಂದು ಪಾಲು ಇರತಕ್ಕಂಥ ಶಂಕೆ ಕೂಡ ವ್ಯಕ್ತವಾಗಿದೆ. ಇಷ್ಟೆಲ್ಲ ಹಣ ವರ್ಗಾವಣೆ ಆಗಿರೋದು ಸದ್ಯ ತನಿಖೆಯಲ್ಲಿ ಬಯಲಾಗಿರ್ತಕ್ಕಂಥದ್ದು. CID ತನಿಖೆಯಲ್ಲಿ ಈ ಒಂದು CID ತನಿಖೆ ಬೆನ್ನಲ್ಲೇ ಆತ್ಮಹತ್ಯೆ ಕೂಡ ಮಾಡಿಕೊಂಡಿದ್ರು ಜೀವಾ ಅವರು ಮೂರು ಕಂಪನಿಗಳಲ್ಲಿ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡೋದಾಗಿ ನಮ್ಮ ಕ್ರೈಮ್ ಬ್ಯೂರೋ ಲಕ್ಷ್ಮೀಪತಿ ಅವರು ಫೋನ್ ಲೈನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಲಕ್ಷ್ಮೀಪತಿ ಅವರು, ಏನಿದು ಇಷ್ಟೆಲ್ಲ ಹಣ ವರ್ಗಾವಣೆ ಆಗಿರೋದು ಸದ್ಯ ಬಯಲಾಗಿರ್ತಕ್ಕಂಥದ್ದು, ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡೋದಾದ್ರೆ? ಚೇತನ್ ನಾಯ್ಕ್, ಬಹಳ ಮುಖ್ಯವಾಗಿ ಏನು ಕರ್ನಾಟಕದಲ್ಲಿ ಬೋವಿ ಸಮುದಾಯದ ಜನರ ಅಭಿವೃದ್ಧಿಗಾಗಿ ಒಂದು ಬೋವಿ ನಿಗಮವನ್ನ ಕೂಡ ಸ್ಥಾಪನೆ ಮಾಡಲಾಗುತ್ತೆ 2018ರಿಂದ ಕುಡಿದು 2023ರವರೆಗೂ ಕೂಡ ಒಂದು ಬೋವಿ ಅಭಿವೃದ್ಧಿ ನಿಗಮ ಆ ಸಮುದಾಯಕ್ಕಾಗಿ ಸರ್ಕಾರ ಸಾಕಷ್ಟು ಹಣವನ್ನ ಕೂಡ ಅಲ್ಲಿ ಮೀಸಲಿಟ್ಟಿರ್ತದೆ. ಆ ಹಣವನ್ನ ಆ ಸಮುದಾಯದ ಎಲ್ಲಾ ರೀತಿಯ ಅಭಿವೃದ್ಧಿಗಳಿಗೆ ಅಂದ್ರೆ ಸಾಮಾಜಿಕ, ಶೈಕ್ಷಣಿಕ ಹಾಗೂ ಆರ್ಥಿಕ ಅಭಿವೃದ್ಧಿಯನ್ನ ಹೊಂದಲಿಕ್ಕೆ, ಅವರಿಗೆ ಸಾಮಾಜಿಕ ಮುನ್ನೆಲೆಗೆ ತರಲಿಕ್ಕೆ, ಒಂದು ಯೋಜನೆಗಳನ್ನ ರೂಪಿಸಲಿಕ್ಕೆ ಸಾಕಷ್ಟು ಹಣವನ್ನ ಅಲ್ಲಿ ಮೀಸಲಿಡಲಾಗುತ್ತೆ. ಅಂತಹ ಒಂದು ಬೋವಿ ಅಭಿವೃದ್ಧಿ ನಿಗಮದಲ್ಲಿ 2018ರಿಂದ 2023ರವರೆಗೂ ಕೂಡ ಸಾಕಷ್ಟು ಒಂದು ಅಕ್ರಮ ನಡೆದಿದೆ ಅಂತಕ್ಕಂಥದ್ದು ಈಗ ಬೆಳಕಿಗೆ ಬಂದಿರ್ತಕ್ಕಂಥದ್ದು. ಸೊ ಆ ಒಂದು ನಿಟ್ಟಿನಲ್ಲಿ ಬೋವಿ ಅಭಿವೃದ್ಧಿ ನಿಗಮದಲ್ಲಿನ ಹಣ ದುರುಪಯೋಗ, ಅಕ್ರಮ ಬಳಕೆ ಕಾರಣದಿಂದಾಗಿ ಅದನ್ನ ಸಂಪೂರ್ಣವಾಗಿ ತನಿಖೆ ನಡೆಸಲು ಸರ್ಕಾರ CIDಗೆ ಅಂದ್ರೆ CIDಯ SITಗೆ ಒಂದು ನೇಮಕವನ್ನು ಕೂಡ ಮಾಡುತ್ತೆ. ಸೊ CIDಯ SIT ತಂಡ ಚುರುಕುಗೊಳಿಸ್ತದೆ, ತನಿಖೆಯನ್ನು ಚುರುಕುಗೊಳಿಸಿದಾಗ ಮೇಲ್ನೋಟಕ್ಕೆ ಸುಮಾರು 90 ಕೋಟಿಗೂ ಅಧಿಕ ಒಂದು ಅವ್ಯವಹಾರ ಈ ಒಂದು ಸರ್ಕಾರ ನೀಡಿರ್ತಕ್ಕಂಥ ಹಣದಲ್ಲಿ ಬೋವಿ ನಿಗಮದಲ್ಲಿ ನಡೆದಿದೆ ಅಂತಕ್ಕಂಥದ್ದು ಕೂಡ ಬೆಳಕಿಗೆ ಬರುತ್ತೆ. ಅದನ್ನ ತನಿಖೆಯನ್ನ ಮುಂದುವರಿಸ್ತಾ ಹೋದಂತ ಸಂದರ್ಭದಲ್ಲಿ ಕಳೆದ ಒಂದು ವಾರದ ಹಿಂದೆ ಅಷ್ಟೇ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಉದ್ಯಮಿ ವಕೀಲೆ ಜೀವಾ ಅವರನ್ನ ಕೂಡ CID ಅಧಿಕಾರಿಗಳು ತನಿಖೆಗೆ ಒಳಪಡಿಸ್ತಾರೆ. ತನಿಖೆಗೆ ಒಳಪಡಿಸಿದ ಬಳಿಕ ಆಕೆ ಆತ್ಮಹತ್ಯೆಗೆ ಶರಣಾಗ್ತಾರೆ ಮತ್ತು ತನಿಖಾಧಿಕಾರಿಗಳ ವಿರುದ್ಧ ಕೂಡ ಒಂದು ಆರೋಪವನ್ನ ಮಾಡಿ ಸುಮಾರು 11 ಪುಟಗಳ ಒಂದು ಡೆತ್ ನೋಟ್ ಅನ್ನ ಕೂಡ ಬರೆದಿರ್ತಕ್ಕಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಬನಶಂಕರಿ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗಿದೆ, ಅದು ತನಿಖೆ ನಡೆಯುತ್ತಿದೆ, ಅದು ಬೇರೆ ವಿಚಾರ. ಆದ್ರೆ ಈ ಒಂದು ಬೋವಿ ಅಭಿವೃದ್ಧಿ ನಿಗಮದಲ್ಲಿ ಈವರೆಗೂ ಕೂಡ ಸುಮಾರು 34 ಕೋಟಿಯಷ್ಟು ಹಣ ದುರ್ಬಳಕೆ ಆಗಿದೆ ಅಂತಕ್ಕಂಥದ್ದು ಈಗ ಸದ್ಯ ಬೆಳಕಿಗೆ ಬಂದಿರ್ತಕ್ಕಂಥದ್ದು. ಇನ್ನು ಇದರಲ್ಲಿ ಜೀವಾ ಅವರಿಗೆ ಸೇರಿದ್ದು ಅನ್ನಿಕಾ ಎಂಟರ್ಪ್ರೈಸಸ್ ಕಂಪನಿಗೆ ಸೇರಿದ ಸುಮಾರು 7.16 ಕೋಟಿ ರು, ಅದಕ್ಕೆ ಜೊತೆಗೆ ಅವರ ಸಹೋದರಿ ಹೆಸರಿನಲ್ಲಿರ್ತಕ್ಕಂಥ ಅನಿತಾ ಕ್ರಿಯೇಷನ್ಸ್ ಕಂಪನಿಗೆ 3.79 ಕೋಟಿ ರು ಹಣ ವರ್ಗಾವಣೆಗೆ ಒಟ್ಟಾರೆಯಾಗಿ 10.9 ಕೋಟಿ ರು ನಿಗಮದ ಹಣ ಈಗ ಅವರ ಪಾಲಿಗೆ ಹೋಗಿದೆ ಅಂತಕ್ಕಂಥದ್ದು ಈಗ ಮೇಲ್ನೋಟಕ್ಕೆ ಕಂಡು ಬಂದಿದೆ. ಅಷ್ಟೇ ಅಲ್ಲದೆ ಇನ್ನು ನಿಗಮದಲ್ಲಿ ಇದ್ದಂತ ಸಿಬ್ಬಂದಿಯೊಬ್ಬರ
ಸೇರಿದ ಡ್ರೀಮ್ ಎಂಟರ್ಪ್ರೈಸಸ್ ಕಂಪನಿಗೆ ಸುಮಾರು 8,78,00,000 ಜೊತೆಗೆ ಯಶಸ್ವಿನಿ ಸಹೋದರ ಕಾರ್ತಿಕ್ ಗೌಡ ಹೆಸರಿನಲ್ಲಿ ಸುಮಾರು ಆದಿತ್ಯ ಎಂಟರ್ಪ್ರೈಸಸ್ ಕಂಪನಿಗೆ 4.76 ಕೋಟಿ, ಹೀಗೆ ಒಟ್ಟಾರೆಯಾಗಿ 34 ಕೋಟಿಯಷ್ಟು ಈಗ ಹಣ ಅಕ್ರಮವಾಗಿ ವರ್ಗಾವಣೆ ಆಗಿರೋದು ಈಗ ಬೆಳಕಿಗೆ ಬಂದಿದೆ. ಸೊ ಈಗ ಅಕ್ರಮ ಹಣದ ಪತ್ತೆದ ಜಾಡನ್ನ ಈಗ ಸಿಐಡಿ ಅಧಿಕಾರಿಗಳು ಹಿಡಿದಿತ್ತು. ಸೊ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಕೂಡ ಭೋವಿ ನಿಗಮದ ಹಗರಣಕ್ಕೆ ಸಂಬಂಧಪಟ್ಟಂತೆ, ಬ್ರಹ್ಮಾಂಡ ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಂತೆ ಸಿಐಡಿಯ SIT ಅಧಿಕಾರಿಗಳು ತನಿಖೆಯಿಂದಷ್ಟೇ ಬೆಳಕಿಗೆ ಬರಲಿದೆ. ಚೇತನ್ ನಾಯ್ಕ್, ಧನ್ಯವಾದಗಳು ಲಕ್ಷ್ಮೀಪತಿ ನಿಮ್ಮೆಲ್ಲ ಮಾಹಿತಿಗಾಗಿ.